ಮೂರನೇ ನಾಟಕ ಏನಕ್ಕೆ ಅಜ್ಜಿಂಗ್ ಕರೆದ್ರೆ ಹೆಂಗೆ ಅಂದರು. ತರ ಬೇಂದ್ರೆಯವ್ರ ಕೋಟು ಒಂದು ಟೋಪಿ ಹಿಂಗೆ ಛತ್ರಿ ಹಿಂಗೆ ಇಟ್ಕೊಂಡು ಕುತ್ಕೊಂಡು ಹಿಂಗೆ ಕರ್ಕೊಂಡು ಹೋದ್ರು. ಹೇಳಪ್ಪ ಅಂದರು. ನಾನು ಮಾಸ್ಟರ್ ಹಿರಣ್ಣಯ್ಯ ಅಂತ ಕರೀತಾರೆ. ನಾನು ಲಂಚಾವತಾರ ಅಂತ ಒಂದು ನಾಟಕ ಬರ್ಕೊಂಡ್ಬಂದಿದ್ದೀನಿ. ಹಿರಣ್ಣಯ್ಯ ಮಿತ್ರ ಮಂಡಳಿ ನಡೀತಿದೆ. 100ನೇ ಪ್ರದರ್ಶನ ಹುಬ್ಳಿಯಾಗ ತಾವು ಮುಖ್ಯ ಅತಿಥಿಯಾಗಿ ಬರ್ಬೇಕು ಆತ ಹೇಳ ಬರೋಣ ಅಂದರು. ನಾಟಕ ಶುರುವಾಯಿತು. ಒಂದು 5-6 ಸೀನ್ ಆಯಿತು. ಮಧ್ಯದಲ್ಲಿ ಯಾವನೋ ಒಬ್ಬ ಎದ್ದು ನಿಂತ್ಕೊಂಡ. ಇವ್ರು ಯಾರನ್ನೋ ಬೈದ್ರು. ಹಿಂಗೆ ಸಣ್ಣದು ನಡೀತಾನೆ ಈ ಥರ ಬೇಂದ್ರೆಯವ್ರ ಕೋಟು ಒಂದು ಟೋಪಿ ಹಿಂಗೆ ಛತ್ರಿ ಹಿಂಗೆ ಇಟ್ಕೊಂಡು ಕುತ್ಕೊಂಡು ಹಿಂಗೆ ನೋಡ್ತಿದ್ವಿ. ಮನೆ ಹತ್ರ ಹೋಗಿ ಇಳಿಸಿ ಅವ್ರನ್ನ ಒಳಗಡೆ ಅವ್ರು ಹಣ್ಣು ಗಿಣ್ಣೆಲ್ಲ ತಗೊಂಡು ಕೊಟ್ಟ ಮ್ಯಾಗ ಒಂದು 10 ನಿಮಿಷ ಟೈಮ್ ಅದಲ್ಲ ಕುತ್ಕೊಂಡ್ರು. ಏನದು ನಾಟಕದ ಮಧ್ಯದಾಗ ಏನೋ ನಡೀತಿತ್ತ, ನಡೆದ್ ಬಿಡತ್ತಿದ್ದು ದಿನ ನಡೀತಿದೆ. ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿದ್ರು ರಂಗಭೂಮಿಯನ್ನ ಅಂದ್ರೆ. ನೀನು ನಾಟಕ ಆಡ್ಲಿಕ್ಕೆ ಮುಂಚೆ ಮಾಸ್ಟರ್ ಹಿರಣ್ಣಯ್ಯ ವೇದಿಕೆ ಮೇಲೆ ಹೋದ್ಮೇಲೆ ಲಂಚಾವತಾರದ ದತ್ತು ಅಂತ ನಿನ್ನ ಪಾತ್ರ. ಸಮಾಜದಾಗ ನೀವು ಲಂಚ ಕೊಡೋರಿದ್ದೀರಿ, ನೀವು ಲಂಚ ಇಂಥವ್ರನ್ನ ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಹೇಳ್ತಾ ಹೋಗ್ತೀನಿ. ನೀನು ಸಮಾಜಕ್ಕೆ ಪಾಠವನ್ನ ಬೋಧನೆಯನ್ನ ಮಾಡುವಂತ ಮೇಷ್ಟ್ರ ಆಗ್ತೀನಿ. ಆಮೇಲೆ ಸಮಾಜಕ್ಕೆ ವಾಪಸ್ ಬರ್ರಿ ಅಂದ್ಮ್ಯಾಗ ಸಮಾಜದಾಗ ಕೆಟ್ಟದೇನ ನಡೀತಿದೆ. ಸಮಾಜದಲ್ಲಿ ಕಸ ಇದೆ ಅಂದ್ರೆ ಆ ಕಸದಾಗ ನಿಂದು ಪಾಲ್ ಐತೋ ಅಲ್ಲೋ. ಜನಗಳನ್ನ ಹತ್ರ ತಗೊಂಬತ್ತು ನೀನು ಮಾಡ್ತಾ ಇದ್ದೀರಿ, ನೀವು ತಪ್ಪು ಮಾಡ್ತಿದ್ದೀರಿ, ನೀವು ದೋಷ, ಇದೆಲ್ಲ ಹೇಳ್ಬೇಡ. ನಾವು ಅಂತ ಮಾಡ್ಕೊ. ಸಣ್ಣ ಬದಲಾವಣೆ. ನೀವು ಅನ್ನೋ ಬದಲು ನಾವು. ನೀನು ಅವ್ರ ಜೊತೆಗೆ ಸೇರ್ಕೊಂಡ್ಮ್ಯಾಗ ಜನ ನಿನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಆಕ್ಸೆಪ್ಟ್ ಮಾಡ್ಕೊಂಡ್ಮ್ಯಾಗ ನೀನು ಹೇಳಿದ ಮಾತಷ್ಟು ಕೇಳ್ತಾರೆ. ದಟ್ ಈಸ್ ವಾಟ್ ಹ್ಯಾಪನ್ಡ್ ಫ್ರಮ್ 1964 to 2019 till the last day of my father's death.